ಪ್ರಭುಸ್ವಾಮಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿಲ್ಲ, ಪರಮೇಶ ಸ್ಪಷ್ಟನೆ. ಕೊಳ್ಳೇಗಾಲ ಮೋಳಿಯಲ್ಲಿ ಸಾಮಾಜಿಕ ಬಹಿಷ್ಕಾರ ಪದ್ಧತಿ ಇಲ್ಲವೇ ಇಲ್ಲ. ಚಾಮರಾಜನಗರದ ಕೊಳ್ಳೇಗಾಲ ಮೋಳಿಯಲ್ಲಿ ಸಾಮಾಜಿಕ ಬಹಿಷ್ಕಾರ ಅನಿಷ್ಟ ಪದ್ಧತಿ ಇಲ್ಲವೇ ಇಲ್ಲ. ಗ್ರಾಮದ ಪ್ರಭುಸ್ವಾಮಿ ನಾಗರಾಜಮ್ಮ ಗ್ರಾಮದ ಯಜಮಾನರು ನಮ್ಮ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ ಎಂದು ಆರೋಪಿಸಿರುವುದು ಸತ್ಯಕ್ಕೆ ದೂರವಾದದ್ದು ಎಂದು ಮುಖಂಡ ಪರಮೇಶ ಸ್ಪಷ್ಟಪಡಿಸಿದ್ದಾರೆ. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ನಮ್ಮ ಗ್ರಾಮದ ಪ್ರಭುಸ್ವಾಮಿ ನಾಗರಾಜಮ್ಮ 2 ದಿನಗಳ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಯಜಮಾನರುಗಳು ಜಮೀನು ವಿಚಾರದಲ್ಲಿ ನಮಗೆ ಸಾಮಾಜಿಕ ಬಹಿಷ್ಕಾರ ಹಾಕಿ ತೊಂದರೆಯನ್ನ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದು ಉಪ್ಪಾರ ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವ ಕೆಲಸವಾಗಿದೆ. ಪ್ರಭುಸ್ವಾಮಿ ಗ್ರಾಮದಲ್ಲಿ ಯಾರೊಂದಿಗೂ ಹೊಂದಾಣಿಕೆ ಇಟ್ಟುಕೊಂಡಿಲ್ಲ. ಗ್ರಾಮದಲ್ಲಿ ನಡೆಯುವ ಎಲ್ಲ ಶುಭ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ. ಅವರು ಬಂದು ಸರದಿ ಕೊಟ್ಟರೆ ಪಡೆದುಕೊಳ್ಳುತ್ತೇನೆ, ಪೂಜೆಯನ್ನ ಪಡೆಯುತ್ತೇವೆ. ಅವರು ಗ್ರಾಮಸ್ಥರೊಂದಿಗೆ ಸರಿಯಾಗಿ ಬೆರೆಯುವುದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪರಮೇಶ ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣ, ಬಸವರಾಜು, ನಟರಾಜು, ಧರಣೀಶ, ಚಂದ್ರು, ನಂಜುಂಡಸ್ವಾಮಿ, ಪ್ರಭುಸ್ವಾಮಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಪ್ರಭುಸ್ವಾಮಿ ಮತ್ತು ನಾಗರಾಜಮ್ಮ ಅವರು ಇಬ್ಬರು ಹೇಳಿಕೆ ಕೊಟ್ಟು ಅದು ಟಿವಿಯೆಲ್ಲ ಬಂದು ನಮ್ಗೆ ಗೊತ್ತಾಯಿತು. ಆ ಒಂದು ಹೇಳಿಕೆ ಸತ್ಯಕ್ಕೆ ದೂರವಾದಂಥದ್ದು. ನಾವು ಕೊಳ್ಳೇಗಾಲ ಗ್ರಾಮದ ಯಜಮಾನ ನಾವು ಮತ್ತು ಇವರು ಮುಖಂಡರುಗಳು ನಾವು ಯಾಕೆ ಸೀಮಿತವಾಗಿದ್ದೀವಿ ಅಂತಂದರೆ ಧರ್ಮ ಕಾರ್ಯ, ಪೂಜೆ, ಪುನಸ್ಕಾರ, ಹಬ್ಬ ಹರಿದಿನಗಳಿಗೆ ಸೀಮಿತವಾಗಿರ್ತೀವಿ. ನಮ್ಮಲ್ಲಿ ಏನು ಆಪಾದನೆ ಮಾಡಿದರೆ ಆ ಪದ್ಧತಿನೂ ಇಲ್ಲ, ನಮಗೆ ಆ ಪದ್ಧತಿನೂ ಇಲ್ಲ, ಆ ಸಂಸ್ಕಾರನೂ ಇಲ್ಲ, ಏನೂ ಇಲ್ಲ. ನಾವು ಕೊಳ್ಳೇಗಾಲ ಗ್ರಾಮದಲ್ಲಿ ಉಪ್ಪಾರ ಜನಾಂಗ ಒಂದೇ ಇರೋದು, ಬೇರೆ ಯಾವ ಜನಾಂಗನೂ ಇಲ್ಲ. ನಾವು ಎಲ್ಲ ಸಹಪಾಠದಿಂದ ನಾವು ಹಬ್ಬ ದಿನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಇದು ಬೇಕು ಅಂತ ಮಾಡಿರ್ತಕ್ಕಂಥದ್ದು. ಇದ್ರ ಬಗ್ಗೆ ತಾವುಗಳು ಸಹ ಬಂದು ನೀವು ಒಂದು ಎನ್ಕ್ವೈರಿ ಮಾಡಿ, ತಪಾಸಣೆ ಮಾಡಿ, ಕೂಲಂಕುಷವಾಗಿ ನೀವು ಅದನ್ನು ವಿಚಾರಣೆ ಮಾಡಬಹುದು. ಊರಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಬೇಕಾದ್ರೆ ಮಾಡಿದ್ದು ಹಬ್ಬ ಇತ್ತು, ಏಪ್ರಿಲ್ 23, 24 ಬಣ್ಣದ ಹಬ್ಬ ಇತ್ತು. ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಸೇರ್ಕೊಂಡು ಸಭೆ ಮಾಡೋದು. ಸಭೆ ಮಾಡಿದ ತಕ್ಷಣ ಆಯಿತು, ಎಲ್ಲ ಹೋಗೋಣ, ಎಲ್ಲ ವ್ಯವಸ್ಥೆ ಎಲ್ಲ ಮಾಡೋಣ. ಆದರೆ ನಾಳೆ ನಮ್ಮ ಕೊಳ್ಳೇಗಾಲದಲ್ಲಿ ನಾನು ಹೋಗ್ಬೇಕಾದ್ರೆ ಏಕಾಕಿ ನಾನು ಅಡ್ಡಾಡ್ಬಿಟ್ಟು ಈ ಪ್ರಭುಸ್ವಾಮಿ ಅಂತಕ್ಕಂಥನು ಏಕವಚನದಿಂದ ಸಿಕ್ಕಾಪಟ್ಟೆ ಕೆಟ್ಟ ಶಬ್ದದಿಂದ ಬೈದು ನಾನು ತುಂಬ ಅವಮಾನ ಮಾಡಿಬಿಟ್ಟೆ ಹೇಳ್ತಕ್ಕಂಥದ್ದು. ಸೊ ಆದರೆ ನಾನು ತಾಳ್ಮೆ ಕಳ್ಕೊಳ್ಳಿಲ್ಲ, ಸೈಲೆಂಟ್ ಆಗ್ಬಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡಿ ಸೀದಾ ಸ್ಟೇಷನ್ಗೆ ಹೋದೆ. ಹೋಗಿ ನಾನು ಒಂದು ಕಂಪ್ಲೇಂಟ್ ಹಾಕಿದ್ದೆ ಮಾಡಿ ಅವ್ರು 4-5 ದಿನ ಆದ್ಮೇಲೆ ಕರೆಸಿ ಅವ್ನು ಏನು ಹೇಳಿದ್ರು, ಏನು ಬುದ್ಧಿ ಎಲ್ಲ ಹೇಳಿದ್ರು, ಏನು ಹೇಳಿ ಕಳಿಸಿ. ಇದಾದ್ಮೇಲೆ ಬಂದು ನಮ್ಮ ಜನ ಗಮನಿಸ್ಕೊಂಡೆ, ನೋಡಪ್ಪ ಈ ಥರ ನಾನು ದೊಡ್ಡ ಯಜಮಾನ, ನನಗೆ ಅಗೌರವವಾಗಿ ನಡೆಸೋದು ನನಗೆ ತುಂಬ ಅನುಮಾನ ಇತ್ತು. ಸೊ ನೀವೆಲ್ಲ ಬಂದು ಸ್ವಲ್ಪ ಸೊ ಅವನು ಅವಾಗಿಂದಲೂ ಬರೀ ಕಿರಿಕು ಜನಗಳ ಜೊತೆ, ರೋಡ್ಗಳ ಜೊತೆ ವ್ಯವಸ್ಥೆ ಬರೀ ಕಿರಿಕೆ ಅವನಂತರ ಹೇಳಬೇಕು ಅಂತಂದ್ರೆ ಅದು ಹೇಳಿದೆ. ಆವಾಗ ನಾವು ಎಲ್ಲರೂ ಒಂದು ಆಯ್ತು ಹೋಗೋಣ ಅಂತ ಯಜಮಾನಗಳೆಲ್ಲ ಮುಖ್ಯಸ್ಥರು ಎಲ್ಲರೂ ಕರ್ಕೊಂಡು ಹೋಗಿ ಒಂದು ಮತ್ತೆ ಏನು ಕಂಪ್ಲೇಂಟ್ ಕೊಟ್ಟಿದ್ವಿ ಪಟ್ಟಣ ಪೊಲೀಸ್ ಠಾಣೆಗೆ ಕೊಳ್ಳೇಗಾಲ ಕೊಟ್ಬಿಟ್ಟು ಆ ಕೊಟ್ಟ ದಿನನೇ ಕೊಳ್ಳೇಗಾಲ ಪತ್ರಕರ್ತರಿಗೂ ನಾನು ರಾಜಶೇಖರ್ ಅವರನ್ನು ಸೊ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಅವ್ರನ್ನ ಕೊಟ್ಟಿದ್ದೆ ನಾನು ಹೇಳಿಕೆಗಳಲ್ಲಿ ಅವತ್ತೇ. ಅದಾದಮೇಲೆ ನಾವು ಇನ್ನು ಈ ಥರ ಹೇಳಿಕೆ ಎಲ್ಲ ಕೊಟ್ಟು ಸ್ಟೇಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು, ಯಾವ ವಿಚಾರ ಇಲ್ಲ, ನಮ್ಮಲ್ಲಿ ಆ ಪದ್ಧತಿನೂ ಇಲ್ಲ. ಅವನು ಟೋಟಲಿ ಅವನು ಸರಿ ಇಲ್ಲ, ಊರಲ್ಲೇ ಸರಿ ಇಲ್ಲ. ಅವನು ಸಹಪಾಠ ಮಾಡೋದು ಏನೂ ಗೊತ್ತೇ ಇಲ್ಲ.